ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಸದ್ಗುರುದೇವತಾಭ್ಯೋ ನಮಃ. ಓಂ ಶ್ರೀ ಕುಲದೇವತಾಭ್ಯೋ ನಮಃ. ಭಗವದ್ಗೀತಾಮೃತ ನಾವು ಹೇಗೆ ಪಾನ ಮಾಡಬೇಕು, ಆ ಅಮೃತ ಧಾರೆಗಳು ಏನೇನು ಅನ್ನುವುದನ್ನು ತಿಳಿಯೋಣ. ಭಗವದ್ಗೀತೆ 5 ಮೂಲ ಸತ್ಯಗಳನ್ನು ಒಳಗೊಂಡಿದೆ. ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಈಶ್ವರ ಭಗವಂತನ್ಯಾರು ಅನ್ನುವುದನ್ನು, ಜೀವ ಅಂದರೆ ನಾವೆಲ್ಲ, ಪ್ರಕೃತಿ ನಾವು ಜೀವಿಗಳು ವಾಸಿಸುವ ಪ್ರಕೃತಿ, ಕಾಲ ಕಾಲ ಎಂದರೆ ಅವಧಿ, ಕರ್ಮ ನಾವು ಮಾಡುವ ಕರ್ಮಗಳು ಏನು, ಆ ಕರ್ಮಕ್ಕೆ ಪ್ರತಿಫಲವೇನು, ಇವೆಲ್ಲವೂ ಭಗವದ್ಗೀತೆಯಲ್ಲಿ ಇದೆ. ಈಶ್ವರ ಯಾರು, ನಾನು ಯಾರು, ನನ್ನ ಭಗವಂತನ ನಡುವಿನ ಸಂಬಂಧವೇನು, ನಾನು ವಾಸಿಸುವ ಐಹಿಕ ಪ್ರಕೃತಿ ಹೇಗೆ ಸೃಷ್ಟಿಯಾಯಿತು, ಪ್ರಾಣಿಗಳಿಗೂ ನಮಗೂ ಇರುವ ವ್ಯತ್ಯಾಸವೇನು, ಪ್ರಾಣಿಗಳು ಆಹಾರ ಸೇವಿಸುತ್ತವೆ, ಮಲಗುತ್ತವೆ, ಮಕ್ಕಳನ್ನು ಪಡೆಯುತ್ತವೆ, ತಮ್ಮನ್ನು ತಾವು ಕಾಪಾಡಿಕೊಳ್ಳುತ್ತವೆ. ನಾವು ಪ್ರಾಣಿಗಳು ಮಾಡುತ್ತಿರುವುದು ಅದೇ, ಆದರೆ ವ್ಯತ್ಯಾಸ ಇದೆ. ಪ್ರಾಣಿಗಳಿಂದ ಬೇರೆ ಮಾಡುವಂತಹದ್ದು ಗುಣಗಳನ್ನು ಪರಮಾತ್ಮನು ನಮಗೆ ಕೊಟ್ಟಿದ್ದಾನೆ. ಅವುಗಳು ಜ್ಞಾನ, ಧರ್ಮ, ಭಕ್ತಿ, ಆತ್ಮ ಸಾಕ್ಷಾತ್ಕಾರ. ಪ್ರತಿಯೊಬ್ಬರೂ ನಮ್ಮಲ್ಲಿ ನಾವು ಯೋಚಿಸಬೇಕು, ನಾನು ಯಾರು, ನನ್ನ ಜೀವನದ ಉದ್ದೇಶವೇನು, ನನ್ನ ಮತ್ತು ಈ ಪ್ರಕೃತಿಯ ಹಿಂದೆ ಯಾರು ಇದ್ದಾರೆ, ಈ ಸೃಷ್ಟಿಯ ಹಿಂದೆ ಯಾರು ಇದ್ದಾರೆ, ಭಗವಂತನಿದ್ದಾನೆ ಎಂದು ತಿಳಿದುಕೊಂಡ ಮೇಲೆ ಆ ಭಗವಂತನ ಜೊತೆ ನನ್ನ ಸಂಬಂಧವೇನು, ಮುರಿದ ಸಂಬಂಧ ನಾನು ಸ್ಥಾಪಿಸುವುದು ಹೇಗೆ, ಸ್ಥಾಪಿಸಿ ಆ ಮಾರ್ಗದಲ್ಲಿ ನಾನು ಮುಂದುವರಿಯುವುದು ಹೇಗೆ, ನನ್ನ ಜೀವನದ ಉದ್ದೇಶವೇನು, ನನ್ನ ಮತ್ತು ಭಗವಂತನ ಸಂಬಂಧವೇನು, ಮುರಿದಿರುವ ಸಂಬಂಧವನ್ನು ಸ್ಥಾಪಿಸುವುದು ಹೇಗೆ, ಸ್ಥಾಪಿಸಿ ಆ ಮಾರ್ಗದಲ್ಲಿ ನಾನು ಮುಂದುವರಿಯುವುದು ಹೇಗೆ, ಮುಂದುವರಿದ ಮೇಲೆ ನಾನು ಹೇಗೆ ಆನಂದವಾಗಿರುವುದು ಎಂಬುದನ್ನು ತಿಳಿದುಕೊಳ್ಳುವುದನ್ನೇ ಭಗವದ್ಗೀತಾ ಹೇಳುತ್ತದೆ. ನಾನು ಮಾಡಿರುವ ಕರ್ಮಫಲಗಳಿಂದ ಹೇಗೆ ಮುಕ್ತಿಯನ್ನು ಪಡೆಯುವುದು, ಭಗವದ್ಗೀತಾ ಹೇಳುತ್ತದೆ. ವಿಶ್ವಸೃಷ್ಟಿ ವಿಧ ವಿಧವಾದ ಕರ್ಮಗಳಿಂದ ತುಂಬಿದೆ. ಎಲ್ಲ ಜೀವಿಗಳು ವಿವಿಧ ಕರ್ಮದಲ್ಲಿ ತೊಡಗಿದ್ದಾರೆ. ದೇವರು ಎಂದರೇನು, ಜೀವಾತ್ಮ ಎಂದರೆ ಯಾರು, ಪ್ರಕೃತಿ ಎಂದರೇನು, ವಿಶ್ವಸೃಷ್ಟಿ ಎಂದರೇನು, ಅದನ್ನು ಕಾಲವು ಹೇಗೆ ನಿಯಂತ್ರಿಸುತ್ತದೆ ಮತ್ತು ಜೀವಿಗಳ ಕರ್ಮಗಳು ಯಾವುವು ಎಂದು ನಾವು ಭಗವದ್ಗೀತೆಯಿಂದ ಕಲಿಯಬೇಕು. ನಾವು ಎಷ್ಟೋ ಜನ್ಮಗಳಿಂದ ಕರ್ಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಈ ಜನ್ಮ ಮೊದಲನೆಯದಲ್ಲ. 84 ಲಕ್ಷ ಜೀವರಾಶಿ ಆದ ಮೇಲೆ ಮಾನವ ಜನ್ಮ. ಆ ಮಾನವ ಜನ್ಮದಲ್ಲಿ ಎಷ್ಟೋ ಜನ್ಮ ಮಾನವರಾಗಿ ಕಳೆದಿದ್ದೇವೋ ತಿಳಿದಿಲ್ಲ. ಎಷ್ಟೋ ಜನ್ಮಗಳ ಕರ್ಮಗಳ ಅನುಸಾರವಾಗಿ ನಾವು ಈ ಜನ್ಮದಲ್ಲಿ ಹೀಗೆ ಇದ್ದೇವೆ. ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಫಲ, ಕೆಟ್ಟ ಕರ್ಮಗಳಿಗೆ ಕೆಟ್ಟ ಫಲ, ಅದು ಬರುತ್ತಾ ಇರುತ್ತದೆ, ಹೋಗುತ್ತಾ ಇರುತ್ತದೆ. ಕರ್ಮಫಲಗಳು ಬಹು ಪ್ರಾಚೀನವಾಗಿರಬಹುದು. ನೆನಪಿಗೆ ಸಿಕ್ಕದ ಪ್ರಾಚೀನ ಕಾಲದಿಂದ ನಾವು ಕರ್ಮಫಲಗಳನ್ನು ಅನುಭವಿಸುತ್ತಾ ಇದ್ದೇವೆ. ಆದರೆ ನಾವು ನಮ್ಮ ಕರ್ಮಫಲಗಳನ್ನು ಬದಲಾಯಿಸಬಹುದು, ಕೆಟ್ಟ ಕರ್ಮಫಲ ಬದಲಾಯಿಸಬಹುದು ಎಂದು ಭಗವದ್ಗೀತಾ ಹೇಳುತ್ತದೆ. ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡೋಣ. ಈ ಬದಲಾವಣೆ ನಮ್ಮ ಜ್ಞಾನದ ಪರಿಪೂರ್ಣತೆಯನ್ನು ಅವಲಂಬಿಸಿದೆ. ನಾವು ವಿವಿಧ ಕರ್ಮಗಳಲ್ಲಿ ನಿರತರಾಗಿರುತ್ತೇವೆ. ಎಲ್ಲ ಕರ್ಮಗಳಿಂದ ಬಿಡುಗಡೆ ಹೊಂದಲು ನಾವು ಯಾವ ಕರ್ಮವನ್ನು ನಡೆಸಬೇಕು ಎಂದು ನಮಗೆ ಖಚಿತವಾಗಿ ತಿಳಿಯುವುದಿಲ್ಲ. ಕರ್ಮಫಲಗಳ ಜಂಜಾಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಪ್ರತಿಯೊಂದು ಕರ್ಮಕ್ಕೂ ಅದಕ್ಕೆ ಸಮಾನವಾದ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಅದರಿಂದ ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಏನೇ ಕರ್ಮ ಮಾಡಿದರೂ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದ್ದು. ಕೆಟ್ಟದ್ದು ಗೊತ್ತಿಲ್ಲದೆ ಎಷ್ಟೆಷ್ಟೋ ಜನ್ಮಗಳಿಂದ ಮಾಡಿರುತ್ತೇವೆ. ಆದ್ದರಿಂದ ಈ ಜನ್ಮದಲ್ಲಿ ಅನುಭವಿಸುತ್ತೇವೆ. ಇದರಿಂದ ನಾವು ಹೇಗಾದರೂ ಬಿಡುಗಡೆ ಆಗಲು ಆಗುತ್ತೆ ಎಂದು ಭಗವದ್ಗೀತಾ ನಮಗೆ ಉತ್ತರ ಕೊಡುತ್ತದೆ. ಭಗವದ್ಗೀತೆ ಇನ್ನೂ ವಿವರಿಸುತ್ತದೆ. ಭಕ್ತಿಯೋಗದ ತತ್ವವನ್ನು ಹೊಂದಿಕೊಂಡು ಭಗವಂತನನ್ನೇ ಕುರಿತು ಅನುಷ್ಠಾನ ಮಾಡುವ ಮನುಷ್ಯನು ಬದುಕನ್ನು ಪರಿಪೂರ್ಣ ಮಾಡಿಕೊಳ್ಳಬಹುದು ಮತ್ತು ಎಲ್ಲ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಪಡೆಯಬಹುದು. ಇದು ಇಡೀ ಭಗವದ್ಗೀತೆಯ ಸಾರ ಸರ್ವಸ್ವ. ನಮ್ಮ ಜೀವನದ 90% ಸಮಸ್ಯೆಗಳು ನಾವು ಮಾಡಿದ ಪಾಪಕರ್ಮಗಳಿಂದ ಬರುತ್ತದೆ. ಈ ಪಾಪಕರ್ಮಗಳು ನಾವು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಓದಿದರೆ ನಮ್ಮನ್ನು ಏನೂ ಮಾಡಲಾರವು. ಭಗವದ್ಗೀತೆಯ ಕಡೆಯಲ್ಲಿ ಭಗವಂತನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಎಂದು ಹೇಳಿದ್ದಾನೆ. ನೀನು ಶರಣಾದರೆ ನಿನ್ನ ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಬೇಡ ಎಂದು ಭಗವಂತನು ನಮಗೆ ಆಶ್ವಾಸನೆ ಕೊಡುತ್ತಾನೆ.
ಈ ಕಲಿಯುಗದಲ್ಲಿ ಇರುವ ನಾವು ಅಲ್ಪಾಯುಗಳು. ವಾಂಗ್ಮಯ ನಿಧಿಗಳನ್ನು ಎಲ್ಲ ಓದಲು ಸಾಧ್ಯವಿಲ್ಲ. ಭಗವಂತನ ಬಾಯಿಂದ ಬಂದ ದಿವ್ಯವಾಣಿಯಾಗಿರುವುದರಿಂದ ಈ ಭಗವದ್ಗೀತಾ ಓದಿದರೆ ಸಾಕು, ಅರ್ಥ ಮಾಡಿಕೊಂಡರೆ ಸಾಕು. ಭಗವಂತ ವಾಮನ ರೂಪದಲ್ಲಿ ಬಂದಾಗ ಪಾದಸ್ಪರ್ಶದಿಂದ ಗಂಗೆ ಉಗಮವಾಯಿತು. ಅದೇ ಥರ ಭಗವಂತನ ಬಾಯಿಂದ ಭಗವದ್ಗೀತೆ ಬಂತು. ಭಗವಂತನ ಎಲ್ಲ ಅಂಗಾಂಗಗಳು ಕಾರ್ಯವನ್ನು ಮಾಡುತ್ತವೆ. ಪಾದಕ್ಕೂ ಬಾಯಿಗೂ ಏನೂ ವ್ಯತ್ಯಾಸವಿಲ್ಲ. 108 ಉಪನಿಷತ್ತುಗಳ ಸಾರವೇ ಈ ಗೀತಾಮೃತ. ಭಗವದ್ಗೀತಾ ಷಡ್ಗುಣೈಶ್ವರ್ಯ ಇರುವಂತಹದು. ಕಾಮಧೇನು ಕಲ್ಪವೃಕ್ಷವಾಗಿದೆ. ಲೌಕಿಕ ಪಾರಮಾರ್ಥಿಕ ತಪಸ್ವಿಗಳು, ಅಣಿಮಾದಿ ಗರಿಷ್ಠಗಳು ಭಕ್ತಿಯಿಂದ ಪಠಿಸುವ ಶ್ಲೋಕಗಳು ಎಲ್ಲಕ್ಕೂ ಸಂಬಂಧಿಸಿದಂತಹ ಯೋಗಗಳು ಭಗವದ್ಗೀತೆಯಲ್ಲೇ ಇವೆ. ಆದ್ದರಿಂದಲೇ ಇದು ಕಾಮಧೇನು ಕಲ್ಪವೃಕ್ಷವಾಗಿದೆ. ಗುರುಕುಲಗಳಲ್ಲಿ ಭಿಕ್ಷಾಟನೆಗೆ ಶ್ಲೋಕ ಕಂಠಪಾಠ ಮಾಡಿ ಭಿಕ್ಷೆ ಎತ್ತುತ್ತಿದ್ದರು. ಅಭಿರುಚಿಯ ಭಗವದ್ಗೀತೆಯ ಪ್ರಚಾರ. ಭಗವದ್ಗೀತೆ ಭವದ್ವೇಷಿಣಿಯಾಗಿದ್ದಾಳೆ. ಭಗವದ್ಗೀತೆ ಪರಮಾತ್ಮನು ನೀಡಿದ ಸಂವಿಧಾನ. ಯಾವುದೂ ಬದಲಾಗುವುದಿಲ್ಲ. ಈ ಪ್ರಪಂಚಕ್ಕೆ, ಮನುಕುಲಕ್ಕೆ ಒಳತಿಗೆ ಕೊಡಬೇಕೆಂಬುದೇ ಪರಮಾತ್ಮನ ಉದ್ದೇಶ. ಈ ಸಂವಿಧಾನ ಎಂದಿಗೂ ಯುಗ ಯುಗಗಳಲ್ಲಿಯೂ ತಿದ್ದುಪಡಿಯಿಲ್ಲ. ಯುಗ ಯುಗಗಳಲ್ಲಿ ಹೀಗೇ ನಡೆಯುತ್ತಾ ಇರುತ್ತದೆ. ಪಾಂಡವರು ಗೆಲ್ಲುತ್ತಾರೆ ಅನ್ನೋದಕ್ಕೆ ಕೆಲವು ಅಂಶಗಳು. ಧರ್ಮಕ್ಷೇತ್ರ. ಧರ್ಮವನ್ನು ಪಾಲಿಸುವಂಥವರಿಗೆ ಅದು ಜಯವಾಗುವುದು ಖಂಡಿತವಾಗುತ್ತಿತ್ತು. ರಥ. ಅರ್ಜುನನ ರಥ ಅಗ್ನಿದೇವರಿಂದ ಕೊಡಲ್ಪಟ್ಟಿತ್ತು. ಅದು ಏಕಕಾಲಕ್ಕೆ 4 ದಿಕ್ಕುಗಳು ಚಲಿಸುವಂತಹ ಶಕ್ತಿ ಹೊಂದಿತ್ತು, ಸಾಮರ್ಥ್ಯ ಹೊಂದಿತ್ತು. ಕಪಿಧ್ವಜ. ಅರ್ಜುನನ ರಥದಲ್ಲಿ ಆಂಜನೇಯನು ಇರುವುದರಿಂದ ಗೆದ್ದರು. ಎಲ್ಲಿ ಹನುಮನು ಅಲ್ಲಿ ರಾಮನು. ಅಲ್ಲಿ ವಿಜಯ ಖಚಿತ. ಹನುಮಾನ್ ಧ್ವಜದಲ್ಲಿದ್ದು ಕಿರುಚುತ್ತಿದ್ದನಂತೆ. ಆಗ ಎಷ್ಟೋ ಸೈನ್ಯ ಸತ್ತು ಹೋಗುತ್ತಿದ್ದರಂತೆ. ಪಾಶುಪತಾಸ್ತ್ರ. ಶಿವನಿಂದ ಕೊಟ್ಟ ಪಾಶುಪತಾಸ್ತ್ರದಿಂದ ಗೆದ್ದರು. ತಮ್ಮ ಜೀವನವನ್ನು ಯಾವುದೇ ಸಂದರ್ಭದಲ್ಲಿ ಧೃತಿಗೆಡದೆ ಮುಂದುವರೆಯುತ್ತಿದ್ದರು. ಪಾಂಡವರು ಅದು ಕೂಡ ಅವರ ಜಯಕ್ಕೆ ಕಾರಣವಾಯಿತು. ಈ ಯುದ್ಧ ಪ್ರಾರಂಭಿಸಿದ ದಿನ ಮೋಕ್ಷ ಏಕಾದಶಿ. ಧರ್ಮವನ್ನು ಪಾಲಿಸುವವರಿಗೆ ಭಾಗ್ಯಲಕ್ಷ್ಮಿ. ಎಲ್ಲಿ ಕೃಷ್ಣನಿರುವನೋ ಅಲ್ಲಿ ಜಯ. ಪಾಂಡವರ ಹತ್ತಿರ ಕೃಷ್ಣ ಇರುವುದರಿಂದ ಗೆದ್ದರು. ಅರ್ಜುನ ತನ್ನ ಜೀವನದಲ್ಲಿ ಕೃಷ್ಣನನ್ನು ಬೇಡಿದ್ದ. ನಾವು ಕೂಡ ನಮ್ಮ ಜೀವನದಲ್ಲಿ ಕೃಷ್ಣನನ್ನು ಬೇಡಿದರೆ ವಿಜಯ ಆಗುವುದು ಖಂಡಿತ. ಕೃಷ್ಣನನ್ನು ನಾವು ಪಡೆದರೆ ಅವನ ಜೊತೆ ಸರ್ವದೇವತೆಗಳು, ಪ್ರಕೃತಿ, ನಮಗೆಲ್ಲರೂ ಸ್ನೇಹಿತರಾಗುತ್ತಾರೆ. ಮುಖ್ಯ ಕಾರಣ ಕೃಷ್ಣ ಪಾಂಡವರ ಜೊತೆ ಇದ್ದುದರಿಂದ ಪಾಂಡವರಿಗೆ ವಿಜಯ ಲಭಿಸಿತು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅರ್ಜುನನ ಸಾರಥಿ ಎನ್ನುವ ಕೆಲಸ ಅತ್ಯಂತ ಕನಿಷ್ಠವಾದುದು. ಆ ಯುದ್ಧ ಭೂಮಿಯಲ್ಲಿ ತುಂಬ ಗಲಾಟೆ ಇರುವ ಕಾರಣ ಎಡಗಡೆ ಹೋಗಬೇಕಾದರೆ ಅರ್ಜುನ ಎಡಗಾಲಿನಿಂದ ಕೃಷ್ಣನನ್ನು ಒದೆಯುತ್ತಿದ್ದನಂತೆ. ಆಗ ಕೃಷ್ಣ ಎಡಗಡೆ ಹೋಗುತ್ತಿದ್ದನಂತೆ. ಬಲಗಡೆ ಹೋಗಲು ಬಲಗಾಲಿನಿಂದ ಒದೆಯುತ್ತಿದ್ದನಂತೆ. ಮುಂದೆ ಹೋಗಲು ಮಧ್ಯಭಾಗದಲ್ಲಿ ಒದೆಯುತ್ತಿದ್ದನಂತೆ. ಆಗ ಮಧ್ಯೆ ಹೋಗುತ್ತಿದ್ದಂತೆ ರಥ. ಇಂತಹ ಸೇವೆ ಮಾಡಲು ಭಗವಂತ ಒಪ್ಪಿಕೊಂಡ. ಎಂತಹ ಕೆಲಸವಾದರೂ ಭಕ್ತರ ಸೇವೆಯನ್ನು ಮಾಡಲು ಸಿದ್ಧ. ನಮ್ಮ ಜೀವನದಲ್ಲಿ ಎಲ್ಲ ಸಂಬಂಧಗಳು ನಿರಾಶೆಯನ್ನುಂಟು ಮಾಡುತ್ತವೆ. ನಾವು ಕೆಲವೊಂದು ನಿರೀಕ್ಷೆ ಇಟ್ಟುಕೊಳ್ಳುತ್ತೇವೆ, ಅಲ್ಲಿ ನಿರಾಶೆ ಇರುತ್ತದೆ. ನಮ್ಮ ಹೃದಯ ಸಹ ನೋವಾಗುತ್ತದೆ. ಯಾವುದೇ ಸಂಬಂಧ ನಮ್ಮ ಮೃತ್ಯುವಿನಿಂದ ಕೊನೆಗೊಳ್ಳುತ್ತದೆ. ಈ ಜನ್ಮದ ಕೊನೆಯಲ್ಲಿ ಯಾರೂ ನಮ್ಮ ಜೊತೆ ಬರುವುದಿಲ್ಲ. ಆದರೆ ಭಗವಂತನೊಂದಿಗೆ ನಮ್ಮ ಸಂಬಂಧ ಸ್ಥಾಪಿಸಿದರೆ ಮುಂದಿನ ಜನ್ಮವಲ್ಲದೆ ಮೋಕ್ಷ ಪಡೆಯುವವರೆಗೂ ಅವನ ಸಂಬಂಧವಿರುತ್ತದೆ. ನಮ್ಮ ಆತ್ಮ ಪರಮಾತ್ಮನೊಂದಿಗೆ ಏರ್ಪಡಿಸಿದಾಗ ಅದು ಶಾಶ್ವತವಾಗಿರುತ್ತದೆ, ನಿರಾಶೆಯಾಗುವುದಿಲ್ಲ. ಈ ಎಲ್ಲ ವಿಷಯಗಳು ಭಗವದ್ಗೀತೆಯಲ್ಲಿ ತಿಳಿಸುತ್ತದೆ. ಮುಖ್ಯವಾಗಿ ಭಗವದ್ಗೀತೆಯನ್ನು ಕೇಳಿದವರು ಧೃತರಾಷ್ಟ್ರ, ಅರ್ಜುನ, ಸಂಜಯ ಮತ್ತು ಆಂಜನೇಯ. ಧೃತರಾಷ್ಟ್ರನು 18 ಅಧ್ಯಾಯಗಳನ್ನು ಕೇಳಿದ್ದರೂ ಅವನಿಗೆ ಪುತ್ರಾದಿಗಳಲ್ಲಿ ಶಬ್ದಾದಿ ವಿಷಯಗಳಲ್ಲಿ ಅಹಂಕಾರ ಮಮಕಾರಗಳಲ್ಲಿ ಅವನಿಗೆ ಅಂಧಕಾರವಾಗಿರುತ್ತಿತ್ತು. ಆದ್ದರಿಂದ ಅವನು ಅಜ್ಞಾನದಲ್ಲಿಯೇ ಇದ್ದು ಅಂಧಕಾರದಲ್ಲಿ ಕಳೆಯುತ್ತಾನೆ. ಅರ್ಜುನ ಭಗವದ್ಗೀತೆಯನ್ನು ಕೇಳಿ ಮೋಹವನ್ನು ಕಳೆದು, ಅಂಧಕಾರವನ್ನು ಕಳೆದು, ಕರ್ತವ್ಯ ಕರ್ಮಗಳನ್ನು, ಕ್ಷಾತ್ರಧರ್ಮವನ್ನು ಉಳಿಸಿಕೊಳ್ಳುತ್ತಾನೆ. ಸಂಜಯನು ಭಗವದ್ಗೀತೆಯನ್ನು ಕೇಳಿ ರೋಮಹರ್ಷನಾಗಿ ಮತ್ತೆ ಮತ್ತೆ ಸ್ವಾಮಿಯನ್ನು ನೋಡಲು ಬಯಸುತ್ತಾನೆ. ಆಂಜನೇಯನು ಆಸಕ್ತಿಯಿಂದ ಭಗವದ್ಗೀತೆಯನ್ನು ಕೇಳುತ್ತಾ ತನ್ನ ಸ್ವಾಮಿಯಲ್ಲಿ ಲೀನವಾಗಿ ಮೋಕ್ಷವನ್ನು ಪಡೆಯುತ್ತಾನೆ. 4 ಜನ 4 ರೀತಿಯಲ್ಲಿ ಭಗವದ್ಗೀತೆಯನ್ನು ಕೇಳಿ 4 ಥರದ ಅಪೇಕ್ಷೆಗಳನ್ನು ಪಟ್ಟರು. ನಾವು ಗೀತೆಯನ್ನು ಕೇಳಿ ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿ ಆ ಶ್ರೀಕೃಷ್ಣನಾಗಿ ಹೋಗಬೇಕು. ಇದು ಗೀತೆಯ ತತ್ವ. ಹರಿ ಓಂ ತತ್ಸತ್. ಶ್ರೀಕೃಷ್ಣ ಪರಬ್ರಹ್ಮಣಾರ್ಪಣಮಸ್ತು. ಶುಭಂ ಭವತ್.